ನಮಸ್ಕಾರ. ನಾವಿವತ್ತು ವಿಜುವಲ್ ಸಬ್ಜೆಕ್ಟ್ ಕ್ಯಾಲ್ಕುಲೇಟರ್ ಬಗ್ಗೆ ಮಾತಾಡೋಣ. ಆ, ಈ ಯು ಆರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಫ್ ಯು ವಾಂಟ್ ಟು ಯೂಸ್ ಯು ಕ್ಯಾನ್ ಯೂಸ್ ಇಟ್. ನಿಮಗೆ ಯಾವುದೋ ಒಂದು ವಿ ಪಿ ಸಿ ಅಂದರೆ AWS ಅಲ್ಲಿ ವಿ ಪಿ ಸಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಒಂದು ಐ ಪಿ ರೇಂಜ್ ಕೊಟ್ಟಿರ್ತಾರೆ, ಅದನ್ನು ಸಬ್ನೆಟಾಗಿ ಡಿವೈಡ್ ಮಾಡಿ ನೀವು ಆಮೇಲೆ ಸಬ್ನೆಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿರಂಗೆ ನಾನು ಕ್ಲಾಸಿ ಐ ಪಿನ ತೊಗೊಂಡಿದ್ದೀನಿ /8 ಅಂತ. ಅದಕ್ಕೆ ಅರೌಂಡ್ 1,67 ಲ್ಯಾಕ್ ಐ ಪಿ ಸಿಗ್ತಾ ಇದೆ. ಅದನ್ನು ನೀವು ಈ ಸಬ್ ಡಿವೈಡ್ ಮಾಡಬೇಕು, ನಿಮಗೆ ಮಲ್ಟಿಪಲ್ ಸಬ್ನೆಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಇಲ್ಲಿ ಡಿವೈಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಮಲ್ಟಿಪಲ್ ಡಿವಿಷನ್ ಬರುತ್ತೆ. ನೀವು ಅಂದ್ಕೊಳ್ಳಿ, ನಿಮ್ಗೆ 8,000 ಐ ಪಿಸ್ ಬೇಕಾಗಿದೆ ಅರೌಂಡ್. ನೀವು ಇಲ್ಲಿ ಕ್ಲಿಕ್ ಮಾಡ್ಕೊತ ಹೋದರೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಅರೌಂಡ್ 8,000 ಐ ಪಿಸ್ ನಿಮಗೆ ಬಂತು. /19 ಒಂದು ಸಬ್ನೆಟ್ ಆಯಿತು. ಆಮೇಲೆ ಅದೇ ರೀತಿ ಇನ್ನೊಂದು ಸಬ್ನೆಟು ಬಂದಿದೆ /19. ಈ ಎರಡು ಐ ಪಿನ ಯೂಸ್ ಮಾಡ್ಕೊಂಡು ಉಳಿದಿರೋದನ್ನ ಹಂಗೆ ಇಟ್ಕೊಂಡು ನೀವು ಫ್ಯೂಚರ್ ರಿಕ್ವೈರ್ಮೆಂಟಿಗೆ ಯೂಸ್ ಮಾಡ್ಬೋದು. ಹಂಗೆ ನೀವು ಸಬ್ ಡಿವೈಡ್ ಮಾಡ್ಕೊಂಡು ಹೋದರೆ ನಿಮಗೆ ಡಿಫ್ರೆಂಟ್ ಐ ಪಿ ಎಸ್ ರೇಂಜ್ ಬರ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಆಯ್ತಾ? ನಾನು ತಿಳಿದಂಗೆ ಲಾಸ್ಟು /30 ಬರುತ್ತೆ. /30 ಈಸ್ ಲಾಸ್ಟ್ ಐ ಪಿ. ಯು ಕ್ಯಾನ್ ಗೆಟ್ ಓನ್ಲಿ 2 ಐ ಪಿಸ್ ಇನ್ ದಿಸ್ ಸ್ಪೆಸಿಫಿಕ್ ಸಬ್ನೆಟ್. ನೀವು ಹಿಂಗೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಅನ್ನಿಸ್ತದೆ ಎಲ್ಲ ನನಗೆ /26ವರೆಗೂ ಬೇಕಾಗಿತ್ತು ಅಂದರೆ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ /26ವರೆಗೂ ಬಂದ್ಬಿಡುತ್ತೆ ನಿಮಗೆ. ಯು ಕ್ಯಾನ್ ಯೂಸ್ 62 ಐ ಪಿಸ್ ನಿಮಗೆ ಬರುತ್ತೆ. ಇದು ಸಬ್ನೆಟ್ ಮಾಡೋದು ಈಸಿ ಆಗುತ್ತೆ. Even if you don't know how to do subnetting, you can use this site and you can easily get complete visibility of this.